ನಮಸ್ಕಾರ ನ್ಯೂಸ್ ಇಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಗೆ ಪ್ರಧಾನಿ ಮೋದಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೊಬ್ಬನೇ ಇಲ್ಲಿ, ನೀವೆಲ್ಲ ಆ ಕಡೆ ಎದೆ ತಟ್ಟಿಕೊಂಡು ಮಾತಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಗದ್ದಲಕ್ಕೆ, ಆರೋಪಕ್ಕೆ, ಕೋಲಾಹಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ತಿರುಗೇಟು ಇದು. ಇಲ್ಲಿ ನಾನು ಒಬ್ಬ, ಆದರೆ ನೀವೆಲ್ಲರಿದ್ದೀರಿ ಆ ಕಡೆ ಎದೆ ತಟ್ಟಿಕೊಂಡು ಮಾತಾಡಿದ್ದಾರೆ ಪ್ರಧಾನಿ ಮೋದಿ. ದೇಶಕ್ಕಾಗಿ ಬದುಕುತ್ತೇನೆ, ದೇಶಕ್ಕಾಗಿ ಹೋರಾಡ್ತೇನೆ. ಈ ದೇಶ ಯಾವುದೇ ಖಾಸಗಿಯವರ ಆಸ್ತಿ ಅಲ್ಲ. ಅದಾನಿ ವಿಚಾರಕ್ಕೆ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. और आदरणीय सभापति जी, देश देख रहा है, देश देख रहा है, एक अकेला कितनों को भारी पड़ रहा है, एक अकेला कितनों को भारी पड़ रहा है। अरे नारे बोलने के लिए भी उनको बदल करना पड़ता है। जो भी ये बोलता है घंटे भर से आवाज की जवाब देना है। आदरणीय सभापति जी, एक कन्विक्शन के कारण चला हूं, देश के लिए जीता हूं, देश के लिए कुछ करने के लिए निकला हुआ हूं। और इसलिए ये राजनीतिक खेल खेलने वाले लोग, उनके अंदर वो हौसला नहीं है, वो ढूंढ रहे हैं, बचने का रास्ता खोज रहे हैं। आदरणीय सभापति जी, राष्ट्रपति जी के उम्दा भाषण को, राष्ट्रपति जी के मार्गदर्शक भाषण को, राष्ट्रपति जी के प्रेरक भाषण को इस सदन के अंदर अभिनंदन करते हुए, धन्यवाद करते हुए, आपका भी आभार व्यक्त करते हुए अपनी बात को समाप्त करता हूं। ರಾಜ್ಯಸಭೆಯಲ್ಲಿ ಮೋದಿ ಅದಾನಿ ಭಾಯ್ ಭಾಯ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಅದಾನಿ ವ್ಯವಹಾರದ ತನಿಖೆಗೆ ಜೆಪಿಸಿ ರಚಿಸಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಮೋದಿ ಭಾಷಣದುದ್ದಕ್ಕೂ ವಿಪಕ್ಷಗಳು ಅಡ್ಡಿಯನ್ನ ಪಡಿಸಿವೆ. ಕಳೆದ 2-3 ದಿನಗಳಿಂದಲೂ ಇದು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಂಸತ್ತಿನಲ್ಲಿ, ರಾಜ್ಯಸಭೆಯಲ್ಲೂ ಮೋದಿ ಅದಾನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬಾಯ್ ಬಾಯ್ ಅನ್ನುವಂತಹ ಘೋಷಣೆಯನ್ನು ವಿಪಕ್ಷಗಳು ಮಾಡಿದೆ. ವಿಪಕ್ಷಗಳ ಗದ್ದಲದ ಮಧ್ಯೆಯೂ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಿದ್ದಾರೆ. ಖರ್ಗೆ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಮೋದಿಯ ಭಾಷಣದುದ್ದಕ್ಕೂ ವಿಪಕ್ಷಗಳು ಗಲಾಟೆಯನ್ನ ಮಾಡಿವೆ, ಗದ್ದಲವನ್ನ ಮಾಡಿವೆ. ಖರ್ಗೆ ಕೊಟ್ಟಂತಹ ದಲಿತ ಹಾಗೂ ಕಲಬುರಗಿ ಭೇಟಿಯ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೂ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮಿಂದಲೇ ದಲಿತ ಉದ್ಧಾರ ಆಗಿದೆ ಅಂತ ತಿರುಗೇಟನ್ನ ನೀಡಿದ್ದು, ಕಾಂಗ್ರೆಸ್ ಕಾಲದಲ್ಲಿ ದಲಿತರ ನಿರ್ಲಕ್ಷ್ಯವಾಗಿದೆ ಅನ್ನುವ ವಾಗ್ದಾಳಿಯನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. लेकिन वो हमेशा इलेक्शन मूड में ही रहते हैं। इधर पार्लियामेंट चलते रहता है, उधर मेरे कॉन्स्टिट्यूंसी में गए हैं गुलबर्गा, वहां पर लंबाड़ों के कॉन्फ्रेंस में जाके पूरा हार्ड है। अरे भाई, मेरी एक ही कॉन्स्टिट्यूंसी मिल रही है आपको, और एक कॉन्स्टिट्यूंसी में 2 मीटिंग, एक कॉन्स्टिट्यूंसी में 2 मीटिंग नहीं। हाँ? सर, ये गहरी जांच का विषय है। अरे मुझे बोलने तो दो। ये नजदीकी संबंध है। उन लोग भी हंस रहे, पहली बार हंस रहे हो। मोदी साहब पहली बार हंस रहे, आप उनको हंसने भी नहीं दे रहे। कलबुर्गी आ जाते हैं। मैं जरा खड़गे जी को कहना चाहता हूं, मैं आता हूं उसकी शिकायत करने से पहले ये भी तो देखो कि कर्नाटका में 1,70,00,000 जनधन बैंक अकाउंट खुले हैं। इतना ही नहीं, उन्हीं के इलाके में कलबुर्गी में 8 लाख से ज्यादा जनधन खाते खुले हैं। अब सभापति जी बताइए, इतने बैंक के खाते खुल जाए, इतना एम्पावरमेंट हो जाए, लोग इतने जागरूक हो जाए और किसी का
इतने सालों के बाद खाता बंद हो जाए। ಖುಷಿ ಖುಷಿಯಿಂದ ಸಂಭ್ರಮದಿಂದ ನಡಿಬೇಕಾಗಿದ್ದ ಸೀಮಂತ ಕಾರ್ಯಕ್ರಮ ರಣರಂಗ ಆಗಿದೆ. ಮೊದಲ ಪತ್ನಿಯ ಕಣ್ತಪ್ಪಿಸಿ ಎರಡನೇ ಪತ್ನಿಯ ಸೀಮಂತವನ್ನ ಮಾಡಿದ್ದಾನೆ. ಇದುವೇ ಈ ರಣರಂಗಕ್ಕೆ ಕಾರಣ ಆಗಿರೋದು. ಈ ವಿಷಯ ಗೊತ್ತಾಗಿ ಮೊದಲ ಪತ್ನಿ ರಂಪಾಟವನ್ನ ಮಾಡಿದ್ದಾರೆ. ಮೊದಲ ಪತ್ನಿ ಚೈತ್ರ ಕಣ್ತಪ್ಪಿಸಿ ತೇಜಸ್ ಎರಡನೇ ಮದುವೆಯಾಗಿದ್ದ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಭಾರೀ ಗಲಾಟೆಯಾಗಿದ್ದು ಮೊದಲ ಪತ್ನಿ ಮೇಲೆ ತೇಜಸ್ ಹಾಗೂ ಕುಟುಂಬದವರು ಹಲ್ಲೆ ಮಾಡಿದ್ದಾರೆ. ತೇಜಸ್ ಮದುವೆ ನಂತರವೂ ಬೇರೊಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಈ ಕಾರಣಕ್ಕೆ ಡಿವೋರ್ಸ್ ಕೇಳಿ ಮೊದಲ ಪತ್ನಿ ಕೋರ್ಟ್ ಮೆಟ್ಟಿಲೇರಿದ್ರು. ಗಂಡನ ಎರಡನೇ ಮದುವೆ ವಿಚಾರ ತಿಳಿದು ಮಹಿಳಾ ಸಂಘಟನೆಯೊಂದಿಗೆ ಹೋಗಿದ್ದ ಚೈತ್ರಾ ಕುಟುಂಬದ ಈ ಒಂದು ಸೀಮಂತದ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಆಗ ಮೊದಲ ಪತ್ನಿಯ ಕುಟುಂಬಸ್ಥರ ಮೇಲೆ ತೇಜಸ್ ಕುಟುಂಬಸ್ಥರು ಹಲ್ಲೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ತೇಜಸ್ ಡಿವೋರ್ಸ್ ಆಗದೇನೆ ಎರಡನೇ ಮದುವೆ ಆಗಿದ್ನ, ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಮೊದಲ ಪತ್ನಿಗೂ ಆತ ಹೊಡೆದಿದ್ದಾನೆ ಅನ್ನುವಂಥದ್ದು. ಈಗ ಅಲ್ಲಿ ಸ್ಥಿತಿ ಯಾವ ರೀತಿಯಾಗಿದೆ? ಏನಾದರೂ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ? ಹರಿತಾ, ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ಈಗಾಗಲೇ ಏನೊಂದು ಮೊದಲನೇ ಪತ್ನಿ ಚೈತ್ರಾಗೆ ಗೊತ್ತಿಲ್ಲದೇನೆ ಎರಡನೇ ಮದುವೆ ಆಗಿರ್ತಕ್ಕಂಥದ್ದು ತೇಜಸ್ಸು. ಸದ್ಯಕ್ಕೆ ಈಗ ಪೊಲೀಸರು ಇಬ್ಬರನ್ನು ಕೂಡ ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನ ಚೈತ್ರ ಸಂಬಂಧಿಕರು ಈಗಾಗಲೇ ತೇಜಸ್ ಎರಡನೇ ಪತ್ನಿ ಮನೆ ಹತ್ರ ಏನ್ ಶ್ರೀಮಂತ ನಡೀತಾ ಇತ್ತು ಅಲ್ಲಿ ಬಂದು ಕೂಡ ಗಲಾಟೆ ಮಾಡಿರ್ತಕ್ಕಂಥದ್ದು. ಕೆಲವರಿಗೆ ರಕ್ತ ಬರುವ ಹಾಗೆ ಸಂಬಂಧಿಕರ ಮೇಲೆ ಹಲ್ಲೆ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟೊಂದು ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಜೊತೆಗೆ ಏನು ಚೈತ್ರ ಏನ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅದು ದೂರನ್ನ ದಾಖಲಿಸಿ ಅದ ಆಧಾರದ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥ ಚಂದ್ರ ಲೇಔಟ್ ಪೊಲೀಸರು. ಜೊತೆಗೆ ಇನ್ನೂ ಒಂದು ಏನ್ ತೇಜಸ್ ಅನ್ನ ಈಗ ಆರೋಪಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈತ ಡೈವರ್ಸ್ ಈಗಾಗಲೇ ಚೈತ್ರ ಜೊತೆ ಸಾಕಷ್ಟು ಬಾರಿ ಗಲಾಟೆ ಆಗಿರೋದ್ರಿಂದ ಡೈವರ್ಸ್ ಕೂಡ ಅಪ್ಲೈ ಮಾಡಿದ್ರು. ಚೈತ್ರ ಹಾಗೂ ತೇಜಸ್ ನಡುವೆ ಡೈವರ್ಸ್ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಪ್ರಕರಣ ಇತ್ಯರ್ಥ ಆಗಲಿಲ್ಲ. ಇದರ ನಡುವೆ ತೇಜಸ್ ಎರಡನೇ ಮದುವೆ ಮಾಡಿಕೊಂಡು ಇವತ್ತು ಶ್ರೀಮಂತನ ಕಾರ್ಯಕ್ರಮ ಇರೋದ್ರಿಂದ ಈ ರೀತಿ ಘಟನೆ ಸಂಭವಿಸಿರ್ತಕ್ಕಂಥ ಪೊಲೀಸರು ಹೇಳಲಾಗ್ತಾರೆ. ಸದ್ಯಕ್ಕೆ ಈಗ ಪ್ರಕರಣನ ಚಂದ್ರ ಲೇಔಟ್ ಅಲ್ಲಿ ದೂರನ್ನ ದಾಖಲಿಸಿ ತೇಜಸ್ ವಿರುದ್ಧ ಕಾನೂನು ರೀತಿ ಕ್ರಮವನ್ನು ಕೂಡ ತಗೊಳ್ಳಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಖುಷಿಯಿಂದ ಸಂಭ್ರಮದಿಂದ ಸೀಮಂತ ಕಾರ್ಯಕ್ರಮ ನಡೆಯುತ್ತೆ ಅಂತ ಅಂದುಕೊಂಡಿದ್ರೆ ಅಲ್ಲಿ ನಡೆದಿದ್ದು ಗಲಾಟೆ, ಗದ್ದಲ, ಹೊಡೆದಾಟ, ಬಡದಾಟ. ಆತ ಮಾಡಿದ್ದು ತಪ್ಪು. ಡಿವೋರ್ಸ್ ಇನ್ನೂ ಪಡ್ಕೊಂಡಿಲ್ಲ. ಮೊದಲ ಪತ್ನಿಯಿಂದ ಆತ ಡಿವೋರ್ಸ್ ಅನ್ನ ಪಡ್ಕೊಂಡಿಲ್ಲ. ಆಗ್ಲೇ ಆತ ಮದುವೆಯಾಗಿ ಸೀಮಂತ ಕಾರ್ಯವನ್ನು ಕೂಡ ಅವರ ಮನೆಯಲ್ಲಿ ಮಾಡಲಾಗ್ತಾ ಇತ್ತು. ಇದರ ವಿಚಾರವನ್ನ ತಿಳಿದಂತಹ ತೇಜಸ್ನ ಮೊದಲ ಪತ್ನಿ ಚೈತ್ರ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ಗಲಾಟೆ ನಡೆಯುತ್ತೆ. ತೇಜಸ್ ಅವರ ಮೊದಲ ಪತ್ನಿ ಚೈತ್ರ ಮೇಲೆ ತೇಜಸ್ ಹಾಗೇನೆ ಅವರ ಕುಟುಂಬಸ್ಥರು ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಈಗ ಡಿವೋರ್ಸ್ ಅನ್ನು ಪಡೆಯದೆ ಈತ ಮದುವೆ ಆಗಿದ್ದೇ ತಪ್ಪು. ಅದರ ಜೊತೆಗೆ ಈಗ ಹಲ್ಲೆಯನ್ನ ಮಾಡಿದ್ದಾನೆ. ಡಿವೋರ್ಸ್ ಅನ್ನ ಪಡ್ಕೊಳ್ಳದೆ ಈತ ಮದುವೆ ಆಗಿರೋರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಈಗ ಈ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಇಬ್ಬರನ್ನ ಕರೆಸಿ ಈಗ ಪೊಲೀಸರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಖುಷಿಯ ಒಂದು ಸಂಭ್ರಮದ ವಾತಾವರಣ ಉಂಟಾಗಬೇಕಾಗಿತ್ತು. ಆದರೆ ಈ ಸೀಮಂತ ಕಾರ್ಯದಲ್ಲಿ ಇವತ್ತು ಯಾವ ರೀತಿಯಾಗಿ ಹೊಡೆದಾಟ ಬಡದಾಟ ಆಗಿದೆ, ಹೆಂಗಸರು ಗಂಡಸರು ಅಂತ ಯಾವುದೇ ರೀತಿ ನೋಡದೆ ಅಲ್ಲಿ ಚೈತ್ರನ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರುವಂತಹ ದೃಶ್ಯ, ಜಿಟ್ಟನ್ನ ಹಿಡಿದು ಎಳೆದಾಡುವಂತಹ ದೃಶ್ಯ, ತೇಜಸ್
ತೇಜಸ್ ಹಾಗೇನೆ ಅವರ ಮನೆಯವರಲ್ಲಿ ಹೊಡಿತಾ ಇರುವಂತಹ ದೃಶ್ಯ ಎಲ್ಲವನ್ನು ನಾವು ಗಮನಿಸಬಹುದು. ಮನೆಯ ಅಂಗಳದಲ್ಲೂ ಅಷ್ಟೇ ಆಕೆಯ ಮೇಲೆ ಹಲ್ಲೆಯನ್ನು ಮಾಡುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆ ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀವಿ. ಈತನೇ ತೇಜಸ್. ಈತನೇ ಮೊದಲ ಪತ್ನಿಗೂ ಡಿವೋರ್ಸ್ ಅನ್ನ ಕೊಡದೆ ಎರಡನೇ ಮದುವೆ ಆಗಿ ಈಗ ಸೀಮಂತ ಕಾರ್ಯಕ್ರಮವನ್ನು ಈತ ಮಾಡಿದ್ದ. ಆ ಒಂದು ಪತ್ನಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಗೊತ್ತಾದ ತಕ್ಷಣವೇ ಆತನ ಮನೆಗೆ ಹೋಗ್ತಾರೆ. ಆಗ ಆತನ ಮನೆಯವರು, ಆತನೂ ಸೇರಿದಂತೆ ಕುಟುಂಬಸ್ಥರು ಎಲ್ಲರೂ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರುವುದನ್ನ ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಗಲಾಟೆ. ಮೊದಲ ಪತ್ನಿಯ ಕಣ್ತಪ್ಪಿಸಿ ಈತ ಈ ಕಾರ್ಯಕ್ಕೆ ಮುಂದಾಗಿದ್ದ ಅನ್ನುವಂತಹ ಕೋಪಕ್ಕೆ ಆಕೆ ಅಲ್ಲಿ ಗಲಾಟೆ ಮಾಡೋದಕ್ಕೆ ಬರ್ತಾರೆ. ಫಸ್ಟ್ ಆಫ್ ಆಲ್ ಕಾನೂನಿನ ಪ್ರಕಾರ ಹೋಗೋದಾದ್ರೆ ಈತ ಈಗ ಅಪರಾಧಿಯೇ ಆಗ್ತಾನೆ. ಯಾಕಂದ್ರೆ ಡಿವೋರ್ಸ್ ಅನ್ನು ಕೊಟ್ಟು ಆತ ಮತ್ತೆ ಎರಡನೇ ಮದುವೆ ಆಗಬೇಕಾಗಿತ್ತು. ಆದರೆ ಒಂದು ಮದುವೆ ಆಗುವಂತಹ ಸಂದರ್ಭದಲ್ಲೇ ಮತ್ತೆ ಎರಡನೇ ಮದುವೆ ಆಗಿರೋದು. ಜೊತೆಗೆ ಇವತ್ತು ಸೀಮಂತ ಕಾರ್ಯವನ್ನ ಇಟ್ಕೊಂಡಿದ್ರು. ಡಿವೋರ್ಸ್ ಇನ್ನೂ ಕೂಡ ಕೋರ್ಟ್ನಲ್ಲಿದೆ. ಡಿವೋರ್ಸ್ ಪ್ರಕರಣ ಇನ್ನೂ ಡಿವೋರ್ಸ್ ಸಿಕ್ಕಿಲ್ಲ. ಇಬ್ರು ಬೇರೆ ಬೇರೆ ಆಗಿಲ್ಲ. ವಿಚ್ಛೇದನ ಆಗದೆ ಈತ ಮದುವೆ ಆಗಿ ಸೀಮಂತ ಕಾರ್ಯದಲ್ಲೂ ಇರೋದು ಆಕೆಗೆ ಇನ್ನೊಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುತ್ತೆ. ಸಹಜವಾಗಿ ಹೆಣ್ಮಕ್ಳಿಗೆ ಕೋಪ ಬಂದೇ ಬರುತ್ತೆ, ಈ ರೀತಿಯಾಗಿ ಈತ ಮಾಡಿದ್ದಾನೆ ಅನ್ನೋದು. ಇಂತಹ ಒಂದು ವಿಚಾರ ಆಕೆಗೆ ಗೊತ್ತಾದ ನಂತರನೇ ಅಕ್ರಮ ಸಂಬಂಧ ಈತ ಇಟ್ಟುಕೊಂಡಿದ್ದಾನೆ ಅನ್ನುವಂತಹದ್ದು ವಿಚಾರ ಗೊತ್ತಾದ ಮೇಲೇನೆ ಆಕೆ ಡಿವೋರ್ಸ್ ಅನ್ನ ಪಡೆಯೋದಕ್ಕೆ ಮುಂದಾಗ್ತಾಳೆ. ಆದರೆ ಇನ್ನೂ ಕೂಡ ಕೋರ್ಟ್ನಲ್ಲಿ ಇದೆ, ಇನ್ನೂ ಕೂಡ ಪ್ರಕರಣ ಇತ್ಯರ್ಥ ಆಗಿಲ್ಲ. ಆಗಲೇ ಈತ ಈ ರೀತಿಯ ಕಳ್ಳಾಟಗಳಿಂದ ತನ್ನ ಮನೆಯಲ್ಲೇ ಮತ್ತೊಂದು ಮದುವೆಯಾಗಿ ಸೀಮಂತ ಕಾರ್ಯವನ್ನು ಆತ ಮಾಡೋದಕ್ಕೆ ಹೋಗಿದ್ದ. ಅಂತಹ ಸಂದರ್ಭದಲ್ಲಿ ಚೈತ್ರಾಗೆ ಮಾಹಿತಿ ಗೊತ್ತಾಗುತ್ತೆ. ಆಕೆ ಸೀತಾ ಆತನ ಮನೆಗೆ ಹೋಗಿ ಅಲ್ಲಿ ಸೀಮಂತ ಕಾರ್ಯಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಪಡ್ತಾಳೆ. ಬಟ್ ಆತ ಮತ್ತು ಆತನ ಮನೆಯವರು ಸೇರಿದಂತೆ ಎಲ್ಲರೂ ಆಕೆಯ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ನೋಡಿ ಯಾವ ರೀತಿಯಾಗಿ ಹೊಡೆದಾಟ ಬಡದಾಟ ಅಲ್ಲಿ ಆಗ್ತಾ ಇದೆ ಅನ್ನೋದು. ಒಂದು ಸೀಮಂತ ಕಾರ್ಯ ಖುಷಿಯಿಂದ ನಡಿಬೇಕಾದಂತಹ ಕಾರ್ಯ ಇಲ್ಲಿ ರಣರಂಗವಾಗಿ ಮಾರ್ಪಾಡಾಗಿದೆ. ಅಲ್ಲಿ ಸೀಮಂತ ಕಾರ್ಯವೂ ಅಲ್ಲಿ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಚೈತ್ರ ಸೇರಿದಂತೆ ತೇಜಸ್ ಎಲ್ಲರೂ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಮೂರು ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಂದು ಸೀಮಂತ ಶಾಸ್ತ್ರ ನಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಮನೆಯ ಒಳಗೆ ಬಡಿದಾಟ ಹೇಗಾಗಿದೆ, ರಂಪಾಟ, ಕೂಗಾಟ, ಅಲ್ಲಿ ಹೊಡೆದಾಟ ಬಡದಾಟ ಯಾವ ರೀತಿ ಆಗಿದೆ. ಅಲ್ಲಿ ಹೆಂಗಸರು ಗಂಡಸರು ಅನ್ನೋಂಥ ಭೇದ ಇಲ್ಲದೆ ಎಲ್ಲರಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ವೃದ್ಧರು ಅಂತ ಇಲ್ಲ, ಅಲ್ಲಿ ಎಲ್ಲರೂ ಜುಟ್ಟು ಹಿಡಿದು ಬಡಿದಾಡ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ತೇಜಸ್ನ ಮೊದಲ ಪತ್ನಿ ಚೈತ್ರನೇ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚೈತ್ರ ಅವರೇ, ಈಗ ಈ ರೀತಿಯಾಗಿ ಅವರು ಎರಡನೇ ಮದುವೆ ಆಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ? ಇಲ್ಲ, ನಂಗೆ ಈ ಮದ್ವೆ ಆಗಿರೋದು ಗೊತ್ತಿರ್ಲಿಲ್ಲ. ಮೊದ್ಲು ಅವನಿಗೆ ಅಫೇರ್ ಇದ್ದಿದ್ದು ಸಹ ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿರ್ಲಿಲ್ಲ. ಇದೆಲ್ಲ ಮದ್ವೆ ಇದು ಅರೇಂಜ್ ಮ್ಯಾರೇಜ್ ಆಗಿರೋದು. ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಗೊತ್ತಾಗಿತ್ತು ಅವ್ನು ಅಫೇರ್ ಇತ್ತು ಅಂತ. 10 ವರ್ಷ ಒಂದು ಹುಡುಗಿ ಜೊತೆ ಮಲ್ಕೊಂಡು ಪ್ರತಿಯೊಂದು ಜೀವನ ನಡೆಸಿದ್ದಾರೆ. ಅದಾದ್ಮೇಲೆ ಆ ಹುಡುಗಿನೂ ಬಂದು ನನ್ನ ಹತ್ರ ತುಂಬಾ ಥ್ರೆಟನ್ ಮಾಡಿ ನನ್ಗೆ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಥ್ರೆಟನ್ ಮಾಡಿದ್ದಾರೆ. ಮತ್ತೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಮೈಗೆಲ್ಲ ಹಾಕಕ್ ಬಂದು, ಸಿಗರೆಟ್ ತಗೊಂಡ್ ಸುಡಕ್ ಬಂದು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ. ಅದಾದ್ಮೇಲೆ ನನ್ ಕಿವಿಗೆ ಹೊಡೆದು ನನ್ ಕಿವಿ ಟಮಟೆನೂ ಸಹ ಹೊಡೆದೋಗಿದೆ ಮೇಡಮ್. ಅದ್ರಿಂದ ನಾನು ಹಾಸ್ಪಿಟ್ಲಲ್ಲೂ ಇವ್ರು ಯಾರು ತೋರಿಸ್ಲಿಲ್ಲ. ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡು ನನಗೇನೆ ಇನ್ನೊಬ್ಬನ ಜೊತೆ ಸಂಬಂಧ ಇದೆ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಇವನೇ ಮೆಸೇಜ್ಗಳು ಮಾಡಿ 12 ಗಂಟೆ ರಾತ್ರಿಲಿ 1 ಗಂಟೆ ರಾತ್ರಿಲೆಲ್ಲ ನನ್ನ ಮೊಬೈಲ್ ಇಸ್ಕೊಂಡು ಈ ತರ ಎಲ್ಲ ಥ್ರೆಟನ್ ಮಾಡಿ ಎಷ್ಟು ತುಂಬಾ ನೋವು ಕೊಟ್ಟಿದ್ದಾರೆ ನನ್ಗಂತೂ. ಇದಾದ್ಮೇಲೆ ನಾನು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಕಂಪ್ಲೇಂಟ್ ದಾಖಲಿಸಿದಾಗೂ ಅವ್ರು ನನ್ನ ಕಂಪ್ಲೇಂಟ್ ತಗೊಂಡ್ಲಿಲ್ಲ 1 ವರ್ಷ. ಯಾಕಂತಂದ್ರೆ ಅವ್ರಿಗೆ ಪೊಲಿಟಿಕಲ್ ಪವರ್ ಇದೆ ಅಂತ. ಅಂದ್ರೆ ಯಾರು ಸಪೋರ್ಟ್ ಇದೆ ಚೈತ್ರ ಹಾಗಾದ್ರೆ ಅವ್ರಿಗೆ ಹೇಳ್ತಾ ಇದ್ರು, ಅವ್ರಿಗೆ ಪ್ರಿಯಾ ಕೃಷ್ಣ ಸರ್ ಇದು ಮತ್ತೆ ಸೋಮಣ್ಣ ಸರ್ದು ಇವ್ರದೆಲ್ಲ ಪೊಲಿಟಿಕಲ್ ಪವರ್ ಇದೆ ಅಂತ ಅನ್ಬಿಟ್ಟು ನನಗೆ ತುಂಬಾ ಥ್ರೆಟನ್ ಮಾಡ್ತಾ ಇದ್ರು. ಅದಾದ್ಮೇಲೆ ನನ್ಗೆ ನಮ್ಮ ಅಪ್ಪ ಮನೇಲಿ ಹೋದಾಗ ನನ್ ಕಿವಿ ಆಪರೇಷನ್ ಮಾಡಿಸ್ಕೊಂಡು ಅದಕ್ಕೂ ಯಾರು ಬರ್ಲಿಲ್ಲ. ಅದಾದ್ಮೇಲೂ ಸಹ ಎಲ್ಲ ನಾನು ಹೋಗಿ 1 ವರ್ಷಕ್ಕೆ ಕೇಸ್ ತಗೊಂಡ್ರು. ಅದನ್ನು ನಾನು ಮಹಿಳಾ ಸಮಾಜ ಕಡೆಯಿಂದಾನೇ ಕೇಸ್ ಹಾಕ್ಸಿದ್ರು ಮೇಡಮ್. ನಾನು ಹೋಗಿದ್ದು ಕೇಸ್ ತಗೊಂಡ್ಲಿಲ್ಲ ಅವರು. ಅದಾದ್ಮೇಲೆ ಕೇಸ್ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಏನ್ ನಡೀತಾ ಇತ್ತು ಅಂತಂದ್ರೆ ಅವ್ನ್ ಬರೋದು ಹೀಗೆ ಕೇಸ್ ತಗೋ ಜೀವನ ಮಾಡಿಸ್ತೀನಿ ಅನ್ನೋದು ಇದೇ ತರ ನಾಟಕ ನಡೀತಾ ಇತ್ತು. ಸ್ಟೇಷನ್ ಅಲ್ಲೂ ಸಹ ಮೀಡಿಯೇಷನ್ ಮಾಡಿದ್ರು, ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರು, ಕರ್ಕೊಂಡ್ ಹೋಗ್ಲಿಲ್ಲ. ಅದಾದ್ಮೇಲೆ ನಾನೇ ಹೋದೆ ಅವ್ರ ಮನೆಗೆ.
ಅದಾದ್ಮೇಲೆ ನಾನೇ ಹೋದೆ ಮನೆಗೆ, ಅವ್ರ ಮನೆಗೆ ಹೋದೆ, ಮನೆಗೂ ಸೇರಿಸ್ಲಿಲ್ಲ ನನ್ನ. ಯಾರ್ ನೀನು ಏನು ಅಂತ ಅವ್ರು ನನ್ನ ಮಾವ ಹಿಡ್ಕೊಂಡು ಹೊಡೆದು ನನ್ನ. ಅವ್ರ ಮನೆಯವರು ಸಪೋರ್ಟ್ ಇದಾರೆ ಅವರಿಗೆ? ಹೌದು, ಅವ್ರ ಅಪ್ಪ ಅಮ್ಮನೇ ಇದಕ್ಕೆಲ್ಲ ಮೇನ್ ಕಾರಣ. ನಾದಿನಿ ಅತ್ತೆ ಮಾವ ಇವರೇ ಕಾರಣ, ಎಲ್ಲದಕ್ಕೂ ಇವರೇ ಕಾರಣ. ಲೈವಲ್ಲಿ ಇದ್ದೀನಿ ನಾನು, ಒಂದ್ ನಿಮಿಷ. ಇವರೇ ಕಾರಣ, ಅರ್ಥ ಆಯ್ತಾ? ಇವರೆಲ್ಲ ನಂಗೆ ಇಷ್ಟೆಲ್ಲ ಮೋಸ ಮಾಡಿದ್ಮೇಲೆ ಮೊನ್ನೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವ್ರ ವಿರುದ್ಧ. ಡೌರಿ ಕೇಸ್ ನಡೀತಾ ಇದೆ, ಹಾಫ್ ಮರ್ಡರ್ ಕೇಸ್ ನಡೀತಾ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ, DP Act 3-4 ಎಲ್ಲ ನಡೀತಾ ಇದೆ. ಇಷ್ಟು ನಡೀತಾ ಇದ್ರು ಆ ಹುಡುಗಿನ ಬಿಟ್ಟು ನನ್ನ ಬಿಟ್ಟು ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದಾನೆ. ಇದು ಯಾವ ವಿಚಾರ ನಮಗ್ ಗೊತ್ತಿರ್ಲಿಲ್ಲ. ಅಂದ್ರೆ ಮೂರನೇ ಮದ್ವೆನಾ? ಹೌದು, ಇದು ಈಗ 3ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗ ನಮ್ಗೆ ಯಾರೋ ವೆಲ್ ವಿಷರ್ ಇಂದ ಗೊತ್ತಾಯ್ತು ಇವ್ರಿಗೆ ಇಲ್ಲಿ ಸೀಮಂತ ನಡೀತಾ ಇದೆ ಮದ್ವೆ ಮಾಡ್ಕೊಂಡು ಅಂತ. ಅವ್ರ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಗೊತ್ತಾಯ್ತು ನಮ್ಮಪ್ಪ ನನಗೆ ಇದು ಮದ್ವೆ ಟೈಮಲ್ಲಿ ಕೊಟ್ಟಿದ್ದು ಮಂಚದ ಮೇಲೆನೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ, ಅದೇ ರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ನನ್ನ ಹತ್ರ ತಾಳಿ ಕಾಲುಂಗ್ರ ಕಿತ್ಕೊಂಡ್ರು ಮೇಡಮ್. ಆ ತಾಳಿ ಕಾಲುಂಗ್ರನು ಆ ಹುಡುಗಿಗೆ ಹಾಕಿದ್ದಾರೆ. ಆ ವಿಡಿಯೋಸ್ ಎಲ್ಲ ಪ್ರತಿಯೊಂದು ಇದೆ. ಇವತ್ತು ಸೀಮಂತ ನಡೀತಾ ಇದೆ ಅನ್ನೋ ವಿಚಾರ ಒಂದು ಗೊತ್ತಾಯ್ತು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಕ್ಕಂತ ಹೋಗಿದ್ದಕ್ಕೆ ನನಗೆ ಹಿಡ್ಕೊಂಡು ಹೊಡೆದಿದ್ದಾರೆ. ನನ್ಗೆ ನಮ್ಮಮ್ಮಂಗೆ ಹೊಡೆದಿದ್ದಾರೆ, ಮರ್ಡರ್ ಮಾಡಕ್ ಬಂದಿದ್ದಾರೆ. ನಮ್ಮಮ್ಮ ಕಣ್ಣೆಲ್ಲ ಏಟಾಗಿ ಮಚ್ಚಲ್ಲಿ ಹೊಡೆದಿದ್ದಾರೆ ಮೇಡಮ್. ಇಷ್ಟೆಲ್ಲ ಮಾಡ್ಕೊಂಡು ಈಗ ಇಷ್ಟು ಇವ್ರು ಯಾರು ಏನು ಆಕ್ಷನ್ ತಗೋತಾ ಇಲ್ಲ, ಯಾರು ಕಂಪ್ಲೇಂಟ್ ತಗೋತಾ ಇಲ್ಲ, ಇವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನನ್ಗೆ ಏನಾದ್ರೂ ಒಂದು ನ್ಯಾಯ ಕೊಡ್ಸಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಡಿವೋರ್ಸ್ ಅಪ್ಲೈ ಆಗಿದೆಯಾ? ಡಿವೋರ್ಸ್ ಅಪ್ಲೈ ಆಗಿಲ್ಲ. ಕೋರ್ಟಲ್ಲಿ ಡೌರಿ ಕೇಸ್ ನಡೀತಾ ಇದೆ, ಮತ್ತೆ ಆಫ್ ಮರ್ಡರ್ ಕೇಸ್ ನಡೀತಾ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನಡೀತಾ ಇದೆ. ಮೊನ್ನೆ ಸಹ ಜಡ್ಜ್ ಸಹ ಕೂರ್ಸಿ ಮೀಡಿಯೇಷನ್ ಮಾಡಿದ್ರು. ಮೀಡಿಯೇಷನ್ ಮಾಡಿದಾಗೂ ಏನ್ ಹೇಳ್ತಾನೆ ಅಂತಂದ್ರೆ ನನಗೆ ಈಗ ಕರ್ಕೊಂಡು ಹೋಗಕ್ಕಾಗಲ್ಲ, ಈಗ ನಂಬಿಕೆ ಇಲ್ಲ ನನಗೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾನೆ. ನಾನೇ ನೀನ್ ಇಷ್ಟೆಲ್ಲ ಮಾಡಿದ್ರು ನಾನು ನಂಬಿಕೆ ಇಟ್ಟು ಬರ್ತೀನಪ್ಪ ಅಂದ್ರೆ, ಯಾಕೆಂದ್ರೆ ಇಲ್ಲಿ ಸೀಮಂತ ನಡೀತಾ ಇದೆ. ಸೀಮಂತ ನಡೀತಾ ಇರೋದ್ರಿಂದ ಇವ್ರನ್ನ ಕರ್ಕೊಂಡು ಹೋಗಿಲ್ಲ. ಮತ್ತೆ ಅಲ್ಲಿ ನನಗೆ ಫೋಟೋಸ್ ವಿಡಿಯೋಸ್ ತಗೊಳಕ್ ಬಿಟ್ಟಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕೆ ಅಂತಂದ್ರೆ ಪೊಲೀಸ್ ಅವರೇ ಹೋಗಿ ನಾವೇ ಹಿಡ್ಕೋತೀವಿ ಅಂತ ಹೇಳಿದ್ರು. ಪೊಲೀಸ್ ಕಡೆ ಈ ವಿಡಿಯೋ ಪ್ರತಿಯೊಂದು ಇದೆ. ಈಗ ಸುಮ್ಮನೆ ಅಕ್ಕನ್ ಮಗಳು ಅಂತೆಲ್ಲ ಇದ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ವಿಡಿಯೋಸ್ ಇದಾವೆ, ತಬ್ಗೋತಾ ಇರೋ ವಿಡಿಯೋಸ್. ಯಾರು ಅಕ್ಕನ ಮಗಳನ್ನ ಪ್ಯಾರಾಚೂಟ್ ತರ ಬಿಟ್ಬಿಟ್ಟು ಯಾರು ಲ್ಯಾಂಪ್ ಬಿಟ್ಬಿಟ್ಟು ತಬ್ಗೊಳಲ್ಲ ಅಲ್ವಾ? ಒಂದು ಬಸ್ರಿ ಹೆಂಗ್ಸು ಅವನ್ ರೂಮಲ್ಲಿ ಕುತ್ಕೊಂಡು ಪ್ರೈವೇಟ್ ಆಗಿ ವಿಡಿಯೋ ಮಾಡ್ತಾಳೆ ಅಂತಂದ್ರೆ ಏನ್ ಕಾರಣ? ಈ ತರ ಪೊಲೀಸರು ಕೂಡ ಕಂಪ್ಲೇಂಟ್ ತಗೋತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪೊಲೀಸರು ಕಂಪ್ಲೇಂಟ್ ತಗೋತಾ ಇದ್ದಾರೆ, ಅದೇ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನ ಯಾವ್ದು ಆಕ್ಷನ್ ತಗೋತಾ ಹಾಸ್ಪಿಟಲ್ ಇದ್ದೀನಿ ಈಗ. ಆರಾಮಿದ್ದೀರಾ ಅಲ್ವಾ ಈಗ? ಪರವಾಗಿಲ್ಲ, ಫೈನ್. ಓಕೆ, ಥ್ಯಾಂಕ್ ಯು ಚೈತ್ರ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಬ್ರಾಹ್ಮಣರ ಕುರಿತ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಎಲ್ಲಾ ವಿವಾದಗಳಿಗೂ ಟ್ವೀಟ್ ಮೂಲಕ ನಾನು ಉತ್ತರ ಕೊಟ್ಟಿದ್ದೇನೆ. ವಿವಾದ ಮಾಡಿರೋರಿಗೆ ಇದು ಮುಳುವಾಗತ್ತೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಕಾರವಾರ ರಿಪೋರ್ಟರ್ ದರ್ಶನ್ ನಾಯ್ಕ್ ಜೊತೆ ಕುಮಾರಸ್ವಾಮಿ ಹೇಳಿದ್ದೇನು ನೋಡೋಣ. ಯಾತ್ರೆ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2ನೇ ದಿನ ಇವತ್ತು ಆರಂಭವಾಗಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇನ್ನು ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಈಗ ರಾಜ್ಯಾದ್ಯಂತ ಸುತ್ತಾಡಿ ಬಂದಿದ್ರಿ, ಇವತ್ತು ನಿನ್ನೆ ಕುಮಟಾದಲ್ಲಿ ಕ್ಷೇತ್ರದಲ್ಲಿದ್ರಿ, ಹೇಗಿದೆ ರೆಸ್ಪಾನ್ಸ್ ಸರ್? ಒಳ್ಳೆಯ ಪ್ರತಿಕ್ರಿಯೆ ಇದೆ ನಾಡಿನಾದ್ಯಂತ. ಇವತ್ತೇನು ನಾನೀಗ ಪ್ರವಾಸ ಮಾಡ್ತಾ ಇದ್ದೇನೆ, ಈ ಭಾಗದಲ್ಲೂ ಅದೇ ರೀತಿಯ ಒಂದು ಬೆಂಬಲ ಅಲ್ಲೇನು ದೊರಕಿದೆ, ಅದೇ ರೀತಿಯ ಬೆಂಬಲವನ್ನು ಕಾಣ್ತಾ ಇದ್ದೇವೆ. ಸರ್, ಈಗ ಇದು JDS ಪ್ರಾಬಲ್ಯವಿಲ್ಲದಂಥ ಒಂದು ಬೆಲ್ಟು, ಇಲ್ಲಿ ಮತ್ತೆ ಕಟ್ಟಿ ಬೆಳೆಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಅದ್ರ ಬಗ್ಗೆ ಯಾವ ರೀತಿ ನೀವು ಕ್ರಮಕ್ಕೆ ಮುಂದಾಗ್ತಾ ಇದ್ದೀರಿ ಅಂತ? ನೋಡಿ, ಮುಂದಿನ ದಿನಗಳಲ್ಲಿ ಇವತ್ತೇನು ಕುಮಟಾಗೆ ಬಂದಿದ್ದೀನಿ, ಅದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಒಂದು 3-4 ದಿನ ಪ್ರವಾಸ ಮಾಡ್ತಾ ಇದ್ದೇವೆ. ಒಟ್ಟಾರೆ ಇಲ್ಲಿ 3ರಿಂದ 5 ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಸಮರ್ಥವಾದ ಅಭ್ಯರ್ಥಿಗಳು ಇವತ್ತು ಪಕ್ಷದಲ್ಲಿ ನಿಲ್ಲಕ್ಕೆ ಆಸಕ್ತಿ ಹೊಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ 5 ಸ್ಥಾನವನ್ನು ಗೆಲ್ತಕ್ಕಂಥ 6ರಲ್ಲಿ 5 ಸ್ಥಾನವಾದರೂ ಗರಿಷ್ಠ ಗೆಲ್ತಕ್ಕಂಥ ಒಂದು ಸಮರ್ಥ ಅಭ್ಯರ್ಥಿಗಳು ಸಿದ್ಧವಾಗ್ತಾ ಇದ್ದಾರೆ. ಸರ್, ಈಗ ರಾಜಕೀಯವಾಗಿ ಏನು ಮಾತನಾಡೋದಾದರೆ, ಇತ್ತೀಚೆಗೆ ನೀವು ಬ್ರಾಹ್ಮಣ ಹೇಳಿಕೆಗಳು ಸಾಕಷ್ಟು ಸದ್ದುಗದ್ದಲ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಂಬಂಧಪಟ್ಟಾಗಿ ಈಗಾಗಲೇ ಒಂದು ಟ್ವೀಟ್ ಮಾಡಿದ್ದೇನೆ. ನಾನು ಹೇಳಿದ್ದೇ ಒಂದು, ಅಲ್ಲಿ ಬೇರೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇರೋದೇ ಮತ್ತೊಂದು. ಅದರಿಂದ ನನ್ನ ಸತ್ಯ ಏನಿದೆ ಆ ಸತ್ಯವನ್ನು ಸುಳ್ಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಸತ್ಯ ಸುಳ್ಳಿನ ನಡುವೆ ಇರ್ತಕ್ಕಂಥ ಈ ಒಂದು ರಾಜ್ಯದ ಮುಂದಿನ ಆಗುಹೋಗುಗಳ ಬಗ್ಗೆ ಆಗ್ತಕ್ಕಂಥ ಅನಾಹುತಗಳೇನಿದೆ ಅದನ್ನು ಎಚ್ಚರಿಸ್ತಕ್ಕಂಥದ್ದಕ್ಕೆ ಜನಗಳಿಗೆ ಇರತಕ್ಕಂಥ ದೇಶದ ಇತಿಹಾಸ ವಾಸ್ತವಾಂಶ ಹೇಳಿದ್ದೇನೆ. ಅದು ಇವತ್ತು ಚರ್ಚೆಗೆ ಕೆಲವರು ಎಲ್ಲಿ ನಮಗೆ ಮುಳುವಾಗ್ತಿದೆಯೋ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಅದರಿಂದ ನನಗೆ ಬೇರೆ ಬೇರೆ ಕೆಲಸಗಳಿದೆ. ಜನತೆಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಾಯಿತು.
ಇನ್ನು ಮುಂದಿನ ತೀರ್ಮಾನ ಜನ ತೀರ್ಮಾನ ಮಾಡ್ತಾರೆ. ಚುನಾವಣೆ ಹೊಸಲಿ ಇರಬೇಕು ಇಂಥ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಲ್ವಾ ಅನ್ಸುತ್ತೆ? ಅಲ್ಲ, ಅದಕ್ಕೋಸ್ಕರಲೇ ಜನತೆ ನಾಡಿಗೆ ಆಗ್ತಕ್ಕಂಥ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ ಅದು ನಾನು ಜನತೆಗೆ ಎಚ್ಚರಿಸಿರ್ತಕ್ಕಂಥ. ಇದಿಷ್ಟು ಕುಮಾರಸ್ವಾಮಿ ಅವರ